ಸಕ್ಕರೆ ಬೇರು ಶಾಂತಮ್ನವ್ರೆ, ಹಾಲು ಕುಡಿದ್ರೋ ಇಲ್ಲವೋ? ಇನ್ನೂ ನಿಮ್ಮ ಹೊಟ್ಟೆ ತಣ್ಣಗಾಗಿಲ್ದೆ ಹೋದ್ರೆ ಹೇಳಿ, ನಾನೇ 2 ಬಿಂದಿಗೆ ಹಾಲು ತಂದು ನಿಮ್ಮ ಹೊಟ್ಟೆಗೆ ಸುರಿತೀನಿ. ಸರಿ, ಅದು ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕೆ? ಮತ್ತೆ ಮಾತಾಡಕ್ ಬರ್ತೀಯಲ್ಲ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮಾತು ನನ್ನ ಮನೆ ಅಂತ ಬೀಗ್ತಿದ್ದೆ. ನೀನು ಮಾಡಿದ ಕೆಲಸದಿಂದ ಎಂಥ ಪರಿಸ್ಥಿತಿ ತಂದು ನಿಲ್ಸಿದೆ ನೋಡಿದ್ಯಾ? ಈ ಮನೆ ನಮ್ಮ ಕೈದಾರೋಗೋ ಪರಿಸ್ಥಿತಿ ತಂದ್ಬಿಟ್ಟಿಯಲ್ಲ ನೀನು. ಈ ಮನೆ ಹಾಡಿ ಅಲ್ಲ, ಮನೆ ಪೇಪರ್ಸ್ ಅಡ ಇಟ್ಟು ಸಾಲ ತಗೊಂಡಿದ್ಯಾ? ನಮ್ಗೆಲ್ಲ ಒಂದು ಮಾತು ತಿಳಿಸ್ಬೇಕು ಅನ್ಸಿಲ್ಲಮ್ಮ ನಿಂಗೆ? ಅದು ಹೆಂಗ ನಮ್ಮನ್ನು ಕೇಳಿ ಆಡ ಇಡ್ತಾರೆ. ನಮ್ಮ ವಿಷಯ ಗೊತ್ತಾಗೋದ್ರೆ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಈ ಥರ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಯಾರಿಗೂ ಗೊತ್ತಾಗ್ದಂಗೆ ಮನೆ ಪತ್ರ ನಾಡ ಇಟ್ಟು ಬಂದ್ಬಿಟ್ಟಿದ್ದಾರೆ. ಆದರೆ ಒಂದಪ್ಪ, ಈ ಓಡೋದವನಿಗೆ ಇಂಥ ಬುದ್ಧಿ ಎಲ್ಲಿಂದ ಬಂತು ಅಂತ ಅನ್ಕೋತಾ ಇದ್ದೆ. ಇವರಿಂದನೇ ಅಂತ ಇವಾಗ ಕನ್ಫರ್ಮ್ ಆಗೋಯ್ತು. ಇದು ಬೈ ಬರ್ತ್ ಅಲ್ಲ, ಬೈ ಬ್ಲಡ್ ಅಲ್ಲಿ ಬಂದಿದೆ ಈ ಗುಣ. ಸೂರ್ಯನೇನೆ ಹಾಗೆ ನೋಡ್ತಾ ಇದೀಯಾ? ಬಾಯ್ ಬಿಟ್ಟು ಬರೀ ಸುಳ್ಳು, ದಗ, ಮೋಸ, ವಂಚನೆ ಬರೀ ಇವೆ. ಇನ್ನೊಬ್ಬರನ್ನೆಲ್ಲ ಹೇಗೆ ಯಾಮಾರಿಸ್ಬೋದು ಅನ್ನೋದೆಲ್ಲ ಎಲ್ಲಿಂದ ಕಲ್ತಿ ಎಷ್ಟೊಂದು ನೀನು? ಬಾ, ಇದಕ್ಕೆಲ್ಲ ಟ್ಯೂಷನ್ ಎಲ್ಲ ಇರಲ್ಲಪ್ಪ, ತಾನಾಗಿ ತಾನೇ ಕಲ್ತಿರೋದು. ಅದರಲ್ಲೂ ಮನೆಯವ್ರನ್ನ, ಸ್ವಂತ ಮನೆಯವ್ರನ್ನ ಯಾವ ರೀತಿ ಮೋಸ ಮಾಡ್ಬೋದು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲಪ್ಪ, ಇಲ್ಲಿ ನಿಂತಿದ್ದಾನೆ ನೋಡಿಲಿ ಮೋಸ್ಗಾರ ಮನೋಜ, ಇವನಿಗೂ ಆ ಸಕ್ಕರೆ ಸಾಲ ತಗೊಂಡ್ರೆ ಚೆನ್ನಾಗಿ ಗೊತ್ತಿದೆ. ಅಮ್ಮ, ನೀನು ಯಾಕಮ್ಮ 17 ಲಕ್ಷ ಸಾಲ ತಗೊಂಡೆ? ಅದು ಅದು ಒಂದು ಎಮರ್ಜೆನ್ಸಿ. ಅಷ್ಟು ದುಡ್ಡು ತಗೊಳ್ಳುವಂತ ಎಮರ್ಜೆನ್ಸಿ ನಿನಗೇನೆ ಬಂದಿದೆ? ಗಂಡನ್ಗಾಗ್ಲಿ, ಬೆಳೆದು ನಿಂತು ದೊಡ್ಡವರಾಗಿರೋ ಮಕ್ಕಳ ಮುಂದೆ ಆಗ್ಲಿ ಹೇಳ್ದೆ ಕೇಳದೆ ಮಾಡೋ ಸ್ಥಿತಿನ ಅದು? ಅಂತ ಕೆಲಸ ಮಾಡ್ತಾರ? ಇದ್ರ ಪರಿಣಾಮ ನಿನಗೆ ಎಂಥ ಮರ್ಯಾದೆ ಸಿಕ್ತು ಅಂತ ನೋಡ್ತಿಯಲ್ಲ. ಅಕಸ್ಮಾತ್ ಮೀನ ಏನಾದ್ರು ಅಲ್ಲಿಗೆ ಬರದೇ ಹೋಗಿದ್ರೆ ನಿನ್ನ ಕಥೆ ಏನಾಗಿರ್ತಿತ್ತು? ನಿನ್ನ ಪರಿಸ್ಥಿತಿ ಏನು? ಅದಕ್ಕೆ ಮೇಲೆ ಯಾಕಮ್ಮ ಕೋಪ ಮಾಡ್ಕೊಂತ ಇದೀಯ ನೀನು? ಅವ್ರಿವತ್ತು ಈ ವಿಷಯ ಹೇಳಿಲ್ಲ ಅಂದಿದ್ರೆ ನೀನ್ ಮನೆಗೆ ಬರಕ್ಕಾಗ್ತಾ ಇರ್ಲಿಲ್ಲ. ಏಯ್ ಬಿಡಾ ರವಿ, ಇಂಥವ್ರನ್ನೆಲ್ಲ ಹಿಂಗೆಲ್ಲ ಕೇಳಬಾರ್ದು. ಕೇಳೋ ರೀತಿಲಿ ಕೇಳಿದ್ರೆ ಎಲ್ಲ ಸತ್ಯ ತಾನಾಗ್ತಾನೆ ಹೊರಗೆ ಬರತ್ತೆ. ಬಾ ನನ್ನ ಜೊತೆಗೆ, ವಿಚಾರ ಎಲ್ಲ ತಗೊಂಬಾ. ಎಲ್ಲಿಗೋ? ಇರಪ್ಪ ಹೇಳ್ತೀನಿ. ಏನ್ ಮಾಡ್ತಾ ಇದ್ದೀರಾ? ರೀ, ಯಾಕೆ ಅದನ್ನೆಲ್ಲ ತೆಗಿತಿದ್ದೀರಾ? ಹಾಂ, ಸೆಟಪ್ ರೆಡಿ. ಬಾರ ರವಿ. ಅಪ್ಪ, ಸಕ್ಕರೆನ ಹೋಗಿ ಅದ್ರೊಳಗೆ ನಿಂತ್ಕೊಳಕ್ಕೆ ಹೇಳು. ಯಾಕೋ? ಏನೋ ಇದೆಲ್ಲ? ಅಪ್ಪ, ತಪ್ಪು ಮಾಡಿದವ್ರನ್ನ ಕೋರ್ಟ್ ನಿಲ್ಲಿಸಿ ಪ್ರಶ್ನೆ ಕೇಳೋದು ಹಿಂಗೆ ತಾನೆ? ಇವತ್ತು ನೀನೇ ಜಡ್ಜು. ಇರು ಬಂದೆ. ಈ ಕಡೆ ಬಾಪ. ಇಲ್ಲಿ ಬಾರಪ್ಪ, ಕೂತ್ಕೊಳಪ್ಪ. ನಾನಾ? ಹ್ಞೂನಪ್ಪ, ಕೂತ್ಕೊಳಪ್ಪ. ನೀನು ಹೇಳ್ತೀನಿ, ಕೂತ್ಕೋ. ಹಲೋ, ಇನ್ನೂ ಏನು ನೋಡ್ತಾ ನಿಂತಿದ್ಯಾ? ಅಲ್ಲಿ ಒಳಗೆ ಬಂದು ನಿಂತ್ಕೋ. ಸಕ್ರೆ, ಸಕ್ರೆ ನಿಂತ್ಕೋ ಅಂದೆ. ನೋಡಪ್ಪ, ಅಲ್ಲಿ ಸಕ್ಕರೆ ಕೈಗೆ ಒಂದು ಸ್ಲೇಟ್ ಕೊಟ್ಟು ಅದನ್ನ ಕುತ್ತಿಗೆಗೆ ನೇತಾಕ್ಬಿಟ್ರೆ ಥೇಟು ಈ ಜೈಲಲ್ಲಿ ಇರ್ತಾರಲ್ಲ ಕೈದಿಗಳು, ಹಂಗೆ ಕಾಣಿಸ್ತಾರಲ್ಲ. ಹೇಳು ಶಾಂತಿ, 17 ಲಕ್ಷ ದುಡ್ಡನ್ನ ಯಾಕೆ ತಗೊಂಡೆ? ಆ ದುಡ್ಡೆಲ್ಲಿ?
ಅದು ಮದುವೆ ಖರ್ಚಿಗೆ. ಮದ್ವೆ ಆಗಿದ್ದು ದೇವಸ್ಥಾನದಲ್ಲಿ, ಅದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಬೇಕಾಗತ್ತೆ ಅತ್ತೆ? ಮೀನಾ ಕೇಳ್ತಾ ಇರೋದು ಸರಿಯಾಗೇ ಇದೆ ಕಣೆ. ಅವಳನ್ನ ಕೆಕ್ಕರ್ಸ್ಕೊಂಡು ನೋಡ್ತೀಯ. ಸೀರೆ ಒಡವೆ ತಗೊಳಕ್ಕೆ ಅಷ್ಟೊಂದು ದುಡ್ಡೇನು ಬೇಕಾಗಲ್ಲ. ನಿಜ ಹೇಳು, ಆ ದುಡ್ಡೇನು ಮಾಡಿದೆ? ಅದು ನನಗೆ ಸ್ವಲ್ಪ ಖರ್ಚಿತ್ತು. ನನಗೇ ಗೊತ್ತಿಲ್ಲದೆ ನಿನಗೆ ಅಷ್ಟೊಂದು ಖರ್ಚು ಏನೇ ಇದೆ? ಅದು ಇಷ್ಟೊಂದು? ಇದು ಮದ್ವೆಗೆ ಮಾಡಿರೋ ಖರ್ಚಲ್ಲ, ಬೇರೆ ಏನೋ ಇದೆ. ಛತ್ರದಲ್ಲಿ ಮಾಡಿದ್ರು ಇಷ್ಟೊಂದು ಖರ್ಚು ಯಾರೂ ಮಾಡಲ್ಲ. ಹೇಳು ಶಾಂತಿ, ಅಷ್ಟು ದುಡ್ಡು ಯಾಕೆ ತಗೊಂಡೆ? ಏನಂತ ಖರ್ಚು ನಿನಗೆ? ಓಹೋ ಅಪ್ಪ, ನೋಡಪ್ಪ, ಅವರು ಇವ್ರ ಕಡೆ ನೋಡ್ತಾ ಇದಾರೆ. ನೋಡಿದ್ಯಪ್ಪ, ಆ ಕ್ಯೂಸ್ ಲಿಸ್ಟಲ್ಲಿ ಯಾರ್ಯಾರೆಲ್ಲ ಬಂದು ಸೇರ್ಕೋತಾ ಇದ್ದಾರೆ ಅಂತ ನಾನು ಅವತ್ತೇ ಹೇಳಿದೆ. ಇವ್ರು 3 ಜನ ನಂಬೇಡ, ಇವ್ರು 3 ಜನ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾರೆ ಅಂತ. ನೋಡಪ್ಪ ಅವ್ರ ಮಕ್ಕಳು ನೋಡು, ಟಿಕೆಟ್ ಇಲ್ಲದೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟಿ ಸಿ ಬಂದು ಹಿಡಿದು ಬಿಡ್ತಾರಲ್ಲ, ಅವಾಗ ಹಿಂಗೆ ಇರುತ್ತೆ ಮಕ್ಕಳು. ಶಾಂತಿ, ನಿಜ ಹೇಳು, ಅಷ್ಟು ದುಡ್ಡು ನೀನು ಮನೋಜನ್ ಕೈ ಕೊಟ್ಟ್ಯಾ? ಬಾಯ್ ಬಿಡೆ, ನಾನೇ ಹಾಳಿತ್ತಂದು. ಸರಿ, ನಾನು ಹೇಳ್ತೀನಿ, ಆದರೆ ನೀವು ಕೋಪ ಮಾಡ್ಕೊಳ್ದೆ ಕೇಳಬೇಕು. ಈಗ ಶುರು ನೋಡು ಅಸಲಿ ಪಿಕ್ಚರು. ಅಪ್ಪ, ಪಿಕ್ಚರ್ ಹೆಸರು ಏನು ಗೊತ್ತಾ? ಇದು ದಾರಿ ತಪ್ಪಿದ ನಾರಿ. ಟ್ಯಾಗ್ ಲೈನು 27+17. ಏನೇ ಅದು ಹೇಳೆ? ಮದುವೆಗೂ ಮುಂಚೆ ನಮ್ಮ ಮನೋಜಂಗೆ ಕೆಲಸ ಇರಲಿಲ್ಲ. ಈ ರೋಹಿಣಿನೂ ಮನೆಗೆ ಹೋಗಿ ಮಸಾಜ್ ಮಾಡ್ತಿದ್ಲು. ಮದುವೆಗೂ ಮುಂಚೆ ಪಾಪ ಪಾರ್ಲರ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಅದಕ್ಕೆ ಮನೆ ಪತ್ರ ಇಟ್ಟು ಪಾರ್ಲರ್ ಶುರು ಮಾಡ್ಬೋದು ಅಂತ ಮನೆ ಪತ್ರನ. ಓಹೋ, ಸಕ್ಕರೆ A1 ಅಂದ್ಕೊಂಡಿದ್ದೆ. ಇಲ್ಲ, ಅಮ್ಮನವರು, ರೋಹಿಣಿ ಅಮ್ಮನವರು A1. ನೋಡಿದ್ರ ಸ್ವಾಮಿಗಳೇ, ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಇದನ್ನು ಮಾಡಿರೋದು. ಏನಮ್ಮ ಪೌಡ್ರಮ್ಮ, ಇಷ್ಟು ದಿನ ನಾನು ಇವನು 27 ಲಕ್ಷ ಎತ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದ್ದ ಅಂತ ಹೇಳ್ತಾ ಇದ್ನಲ್ಲ, ಆವಾಗ ಇವನು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಇದಕ್ಕೇನಾ? ಇವಾಗ ನೀನು ಪಾರ್ಲರ್ ಓಪನ್ ಮಾಡಿರೋದು ನಮ್ಮ ದುಡ್ಡಲ್ಲೇ. ಇಷ್ಟಲ್ಲದೆ ಅದೇನೋ ರೆಸ್ಪೆಕ್ಟ್ ಇಲ್ಲ ಅಂತ ಏನೋ ಮಾತು ಹೇಳ್ತಾ ಇದ್ದಲ್ಲ, ಏನದು? ಸೆಲ್ಫ್ ರೆಸ್ಪೆಕ್ಟ್. ಓಹೋ, ಸೆಲ್ಫ್ ಇಲ್ದೇ ಇರೋ ರೆಸ್ಪೆಕ್ಟು. ನಮ್ಮನೆ ಪತ್ರನ ಅಡ ಇಟ್ಟು ಪಾರ್ಲರ್ ಬೇರೆ ಓಪನ್ ಮಾಡಿದ್ಯಾ. ಈ ಗ್ಯಾಪಲ್ಲಿ ನಾವೇನಾದ್ರೂ ಮಾತಾಡ್ಬಿಟ್ರೆ ಕೋಪ ಬೇರೆ ಬಂದ್ಬಿಡುತ್ತೆ. ಇಷ್ಟು ದುಡ್ಡು ಯಾಮಾರಿಸಿ ತಗೊಂಡಿರೋದಲ್ದೆ ಇದ್ರ ಜೊತೆಗೆ ಗೋಡಂಬಿ, ಬಾದಾಮಿ, ಆಮೇಲೇನು ಪಿಸ್ತಾ. ಇದೆಲ್ಲ ಸಾಲದು ಅಂತ ನಿಮ್ಮ ಮಗ ಗಚ್ಕೊಳ್ಳೋ ಆ ಕರ್ಮಕ್ಕೂ ನಾನೇ ದುಡ್ಡು ಕೊಡ್ಬೇಕಾ? ನೀನು ಸೇರೋದ್ಕೊಂಡು ಬಂದಿರೋ ಸೊಸೆ ಅಲ್ಲಮ್ಮ, ನೀನು ಹೊಸನ್ನೇ ಓದ್ಕೊಂಡು ಬಂದ್ಬಿಟ್ಟಿದ್ಯಾ. ಇಷ್ಟೆಲ್ಲ ಮಾಡಿ ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲ ತಿನ್ಕೊಂಡು ಸ್ನೋ ಪೌಡರ್ ಹಚ್ಕೊಂಡು ನಮ್ಮ ಮುಂದೆನೇ ರಾಧಾರೋಷವಾಗಿ ಓಡಾಡ್ಕೊಂಡಿದ್ಯಲ್ಲಮ್ಮ ನೀನು. ಅಲ್ಲಮ್ಮ, ಪಾರ್ಲರ್ ಓಪನ್ ಆದ ದಿನ ನಾನು ಅಲ್ಲೇ ಇದ್ದೆ ನಿನ್ನ ಜೊತೆ. ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ ತಾಯಿ ನೀನು? ಹೋಗ್ಲಿ, ಮದುವೆ ಆದ್ಮೇಲಾದರೂ ಅತ್ತೆ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಮಾತು ನನಗೆ ಹೇಳ್ಬೋದಾಗಿತ್ತಲ್ಲ ತಾಯಿ ನೀನು? ಇಲ್ಲ ಮಾವ, ಅದು ಬಂದು. ಏನಮ್ಮ ಹೋಗಿ ಬಂದು ಅಂತ ರಾಗ ಎಳಿತಾ ಇದೆಯಾ? ಅಲ್ಲಿ ಮಲೇಷ್ಯಾ, ಸಿಂಗಾಪುರ್ ಅಂತ ದೊಡ್ಡದಾಗ ಸೀನೆಲ್ಲ ಎತ್ತೀಯ ನೀನು? ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಹೇಳಿ ದುಡ್ಡು ತರಿಸ್ಕೊಂಡು ನೀನು ಏನು ಬೇಕೋ ಮಾಡ್ಕೋಬೇಕಾಗಿತ್ತು. ಅದಕ್ಕೂ ನಮ್ಮನೆ ದುಡ್ಡೇ ಬೇಕಾ ನಿನಗೆ? ಅವಳ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಹೌದಪ್ಪ, ಕರೆಕ್ಟು, ನೀನು ಹೇಳೋದು ಕರೆಕ್ಟೇ. ಅವಳ ಮೇಲೆ ಕೂಗಾಡಬಾರ್ದು. ಬೈಬೇಕಾಗಿರೋದು ನಿನ್ನನ್ನು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ ಪೆಂಗ್ಯಪ್ಪ? ನೀನು ಅಪ್ಪನ ದುಡ್ಡು ಹೊಡ್ಕೊಳೋದೆ. ನಮಗೆ ಅಂತ ತಾತ ಕೊಟ್ಟಿದ್ದು ಈ ಮನೆ ಒಂದೇ. ತಾತನಿಗೆ ಗೊತ್ತಿತ್ತು ಚೆನ್ನಾಗಿ ಸಕ್ಕರೆ ಈ ಥರ ಕಿತಾಪತಿ ಮಾಡ್ತಾರೆ ಅಂತ. ಅದಕ್ಕೆ ಸಕ್ಕರೆ ಹೆಸರು ಜೊತೆಗೆ ಅಪ್ಪನ ಹೆಸರು ಸೇರಿಸಿ ಬರೆದು ಕೊಟ್ಟಿದ್ರು. ಇವಾಗ ಈ ಮನೆ ಮೇಲೂ ಕೈ ಹಾಕ್ಬಿಟ್ಟಿಲ್ಲ ನೀನು. ಅಮ್ಮ, ಹೊಸ್ದಾಗಿ ಹೋಟ್ಲ್ ಓಪನ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಎಲ್ಲರಿಗೂ ಗೊತ್ತು.
ಅಪ್ಪನ ಕಾಸು ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ನಾನು ಲೋನ್ ಮಾಡ್ಸಕ್ಕೆ ಓಡಾಡ್ತಾ ಇದ್ದೀನಿ. ಅದರಲ್ಲಿ 17 ಲಕ್ಷ ಇವನೊಬ್ಬನಿಗೆ ಕೊಟ್ಟಿದೆಯಲ್ಲಮ್ಮ. ಈ ಮನೆಗೆ ಇವನೊಬ್ಬನೇ ಮಗ ಅನ್ನೋ ಥರ ಆಡ್ತಾ ಇದೆಯಾ? ಏ ಮನೋಜ, ನೀನಾದ್ರೂ ಒಂದು ಮಾತು ನನಗೆ ಹೇಳ್ಬೋದಾಗಿತ್ತಲ್ಲೋ. ನನಗೇ ಗೊತ್ತಿಲ್ಲದೆ ಈ ಮನೆ ಇನ್ನು ಏನೇ ನಡೆಸಿದಿರೋ. ಏನಮ್ಮ ರೋಹಿಣಿ, ಮಗ ಏನೋ ಹಾಗೆ, ಆದ್ರೆ ಸೊಸೆಯಾಗಿ ನೀನು ಹಾಗೆ ನಡ್ಕೊಂಬಿಟ್ಟಿಯಲ್ಲ ತಾಯಿ. ಅಲ್ಲ ರೋಹಿಣಿ, ನನ್ನ ತಮ್ಮ ಮನೆಗೆ ಬಂದಾಗ ಗೊತ್ತಿಲ್ಲದೆ ಶರ್ಟ್ ಇಟ್ಕೊಂಡ ಅಂತ ಅವನ್ನ ಹೊಡೆದ್ರಿ. ಇಷ್ಟು ದೊಡ್ಡ ವಿಷಯನ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ದಾನೆ ಮಾಡಿದ್ದೀರಾ. ಈ ವಿಷಯಕ್ಕೆ ನಿಮ್ಗೇನ್ ಮಾಡ್ಬೇಕು? ಏನೇ ನೀನು ಅವಳನ್ನ ಪ್ರಶ್ನೆ ಕೇಳ್ತಿದ್ಯಾ? ಏನೇ ಅವಳ ಮೇಲೆ ಕೂಗಾಡ್ತೀಯಾ? ನಿನ್ನ ನಿನ್ನಿಷ್ಟಿಗೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಗಿದ್ದು. ಎಷ್ಟು ಧೈರ್ಯ ಆದ್ರೂ ಹೇಗೆಲ್ಲ ಮಾಡ್ತೀಯಾ ನೀನು? ಇದ್ದು ಚೆನ್ನಾಗಿರೋದು. ಹಂಗೆ ಬಾ ಕೇಳಪ್ಪ, ಸರಿಯಾಗಿ ಪ್ರಶ್ನೆ ಮಾಡ್ತಾ ಇದೀಯಾ? ರೀ, ನಾನು ನಮ್ಮ ಮನೆಯವ್ರ ಒಳ್ಳೇದಕ್ಕೋಸ್ಕರ ತಾನೇ ಇದು ಮಾಡಿದ್ದು. ಅಬ್ಬೋ, ಇದೆಲ್ಲ ಹಳೆಯ ಸಿನಿಮಾ ಡೈಲಾಗು. ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ನಮ್ಮವರು, ನಮ್ಮ ಮನೆಯವರು, ಎಕ್ಸೆಟ್ರಾ ಎಕ್ಸೆಟ್ರಾ ವಗೇರ ವಗೇರ. ಅಬ್ಬೋ, ಸಕ್ಕರೆ ಮಾತನ್ನ ದಯವಿಟ್ಟು ನಂಬಕ್ ಹೋಗ್ಬೇಡ. ರೀ, ನಮ್ಮ ರೋಹಿಣಿ ಪಾರ್ಲರ್ ದುಡಿಯೋದು ಯಾರಿಗೆ ಕೊಡ್ತಾಳೆ? ನಮ್ಮ ಮನೆ ಖರ್ಚಿಗೆ ತಾನೆ. ಈ ದುಡ್ಡು ತಗೊಂಡಿರೋದಕ್ಕೆ ಬಡ್ಡಿನೂ ಇವಳೇ ಕಟ್ತೀನಿ ಅಂತ ಹೇಳಿದಾಳೆ. ಹಂಗಂದ್ರೆ 2 ತಿಂಗಳಿಂದ ಬಡ್ಡಿ ದುಡ್ಡು ಯಾಕಮ್ಮ ಸರಿಯಾಗಿ ಕಟ್ಟಿಲ್ಲ? ಅದು ಪಾರ್ಲರಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಸ್ ಆಯಿತು, ಅದಕ್ಕೆ. ಬಾಯ್ ಬಿಡ್ಬೇಡ ನೀನು. ಇನ್ನೊಂದ್ಸರಿ ಬಾಯ್ ಬಿಟ್ರೆ ಹಂಗೆ ದಂತಕಂತಿಯಲ್ಲಿ ಹೊಡೆದಾಕ್ಬಿಡ್ತೀನಿ. ತಾವು ಬೋಳ್ಬೋದು. ಅದು ಆ ಟೈಮಲ್ಲಿ ಮನೋಜಂಗೆ ಹುಡುಗಿ ನೋಡ್ತಿದ್ವಿ, ಎಲ್ಲೂ ಸೆಟ್ಟೇ ಆಗ್ತಿಲ್ಲ. ಈ ಕಣ್ಣನ ಮಗನಿಗೆ ಯಾವಂತ ನೆನ್ಕೊಡ್ತಾನೆ. ತಾವು ಕಂಟಿನ್ಯೂ ನೋಡಿ. ರೋಹಿಣಿ ತುಂಬ ಒಳ್ಳೆ ಹುಡುಗಿ. ಇವಳು ನಮ್ಮನೆ ಸೊಸೆಯಾಗಿ ಬರಬೇಕು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು.